ಯಾಕಂದರೆ ಈಗ BBMP ಕಾರ್ಪೊರೇಟರ್ಗಳು ಬಂದರೆ ನಮ್ಮ ಕೆಲಸಗಳ ಒತ್ತಡ ಕಮ್ಮಿ ಆಗ್ತದೆ. BBMP ಕಾರ್ಪೊರೇಟರ್ಗಳು ಬೇಕು. ಇದು ಒಂದು ಸಿಸ್ಟಮ್, ಬರೀ ನಾನು ಒಬ್ಬನೇ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಸರ್ಕಾರ ಮತ್ತು ವ್ಯವಸ್ಥೆ ಇದೇನಾಗಿತ್ತು ಅಂದರೆ, ಈಗ ಗೌರ್ಮೆಂಟು BJP ಇರೋವಾಗೇ ಇದನ್ನ ಅತಂತ್ರ ಮಾಡಿಟ್ಬಿಟ್ಟಿದ್ರು ಹೌದು BBMPನ. ಈಗ ಅದನ್ನು ನಮ್ಮ ಸರ್ಕಾರ ಬಂದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೊಂದು ರೂಪರೇಷವನ್ನು ಕೊಟ್ಟು ಮುಂದಿನ 25 ವರ್ಷಗಳ ಒಂದು ಗಮನಲ್ಲಿ ಇಟ್ಕೊಂಡು ಅವರು ಗ್ರೇಟರ್ ಬೆಂಗಳೂರನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಒಂದಿನ 2 ದಿನ ಲೇಟ್ ಆದರೂ ಪರವಾಗಿಲ್ಲ, 25 ವರ್ಷ ಬೆಂಗಳೂರು ಚೆನ್ನಾಗಿರ್ಬೇಕು. ಆ ಒಂದು ಗುರಿಗೋಸ್ಕರ ಒಳ್ಳೆ ಒಂದು ಗ್ರೇಟರ್ ಬೆಂಗಳೂರು ಒಂದು ಮಾದರಿಯನ್ನು ಮಾಡಿದರೆ, ನಾನು ಅದಕ್ಕೆ ಮೆಂಬರ್ ಇದ್ದೀನಿ. ಈಗಾಗಲೇ ಕರಡು ಸಿದ್ಧವಾಗಿದೆ ಗ್ರೇಟರ್ ಬೆಂಗಳೂರದು. ನೆಕ್ಸ್ಟು ಅಸೆಂಬ್ಲಿಲಿ ಮಂಡಿಸ್ತೀವಿ, ಆದಷ್ಟು ಬೇಗನೆ ಚುನಾವಣೆ ಮಾಡ್ತೀವಿ. ಅಲ್ಲ, BBMP ವಿಭಜನೆ ಅಗತ್ಯ ಇದೆ ಅಂತ ಅನಿಸುತ್ತಾ? ನೋಡಿ, ಬೆಂಗಳೂರು ಅಭಿವೃದ್ಧಿ ಆಗಬೇಕಂದ್ರೆ ನಾವು ಪವರ್ನ ಸ್ವಲ್ಪ ವಿಸ್ತರಣೆ ಮಾಡಲೇಬೇಕು, ವಿಕೇಂದ್ರೀಕರಣ ಆಗಬೇಕು. ಯಾಕಂದರೆ ಒಬ್ಬ ಮೇಯರು, ಒಬ್ಬ ಕಮಿಷನರು ಬೆಂಗಳೂರು ಓಡಾಡಲಿಕ್ಕೆ ಆಗೋದಿಲ್ಲ. ಒಂದು ಕೆಲಸ ಎಮರ್ಜೆನ್ಸಿ ಬಂದರೆ ಅವನು ಹೋಗೋಕ್ಕೆ ಒಂದು ದಿನ ಆಗುತ್ತೆ. ಇನ್ನು ಆಫೀಸಲ್ಲಿ ಕೆಲಸ ಮಾಡೋದೆಲ್ಲಿ? ಒಬ್ಬ ಮೇಯರ್ಗೆ ಅವನು ಒಂದು ವರ್ಷದಲ್ಲಿ ಏನು ಕೆಲಸ ಗೊತ್ತಾಗ್ತದೆ? 4 ಮೇಯರು 4 ಕಮಿಷನರ್ಗಳಿದ್ದರೆ ಆ ಕೆಲಸವನ್ನು ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಬೆಂಗಳೂರು ಬೃಹತ್ಕಾರವಾಗಿ ಬೆಳೆದ್ಬಿಟ್ಟಿದೆ ಅಲ್ವಾ? ನಾವು 4 ಮೇಯರ್ ಮಾಡಲೇಬೇಕಲ್ವಾ? ಆದರೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆಯಲ್ಲ, ಅದು ರಾಜಕೀಯ ವಿರೋಧ. ಅಭಿವೃದ್ಧಿ ಯಾರು ಮಾಡಬೇಕು ಅನ್ನೋರು ವಿರೋಧ ಮಾಡಲ್ಲ. ರಾಜಕೀಯವಾಗಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ, ಪಕ್ಷ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ವಿರೋಧ ಮಾಡ್ತಾರೆ. ಅಲ್ಲ, ಅವ್ರಿಗೆ ಬೇಕಾದ ಕ್ಷೇತ್ರಗಳನ್ನ ಡಿವೈಡ್ ಮಾಡ್ತಾರೆ. ಯಾರು ಬಂದರೂ ಅದು ಕಾನೂನು ರೀತಿಯಲ್ಲೇ ಮಾಡಬೇಕು. ನಾವು ಬಂದರೂ ಅಷ್ಟೇ, ಅವ್ರು ಬಂದರೂ ಅಷ್ಟೇನೆ. ಯಾವ ಕ್ಷೇತ್ರ ವಿಂಗಡಣೆ ಮಾಡಿದ್ರು ಅಲ್ಲೇ ಇರ್ತದೆ. ಈಗ ನನ್ನ ಕ್ಷೇತ್ರ 7 ಕ್ಷೇತ್ರ, 7 ಕ್ಷೇತ್ರ ಎಲ್ಲಿ ಸುತ್ತಿದ್ರು ನಂದೇ ಅಲ್ವಾ ಅದು? ಅವರು ನನ್ನವರೇ, ಇವರು ನನ್ನವರೇ. ಅದೇನು ಅಲ್ಲಿ ಆ ಕಡೆ ಹೋದ್ರೇನು, ಈ ಕಡೆ ಬಂದ್ರೇನು? 7 ಕ್ಷೇತ್ರನೂ ನನ್ನ ಕ್ಷೇತ್ರದಲ್ಲೇ ತಾನೇ ಇರ್ತದೆ. ನಾನು 7 ಕ್ಷೇತ್ರಕ್ಕೂ ಒಂದೇ ಸ್ಥಾನಮಾನ ಕೊಡಬೇಕಲ್ಲ. ಅದೇನು ಅಂತ ಮೇಜರ್ ಇಶ್ಯೂ ಅಲ್ಲ. ಎಲ್ಲೋದ್ರೂ ನಾವು ಕೆಲಸ ಮಾಡ್ತಾರೆ. ಎಲ್ಲೋದ್ರೂ ಬೆಂಗಳೂರಲ್ಲೇ ಇರ್ತದೆ ಕ್ಷೇತ್ರಗಳು, ಎಲ್ಲೂ ಚೇಂಜಸ್ ಆಗಲ್ಲ. ಅದು ಫಸ್ಟು SC STಗಳು ಎಲ್ಲಿದ್ದಾರೋ ಅಲ್ಲಿ ಹೆಚ್ಚಿಗೆ ವಿಂಗಡಣೆ ಆಗ್ತದೆ. ಆಮೇಲೆ OBC ರಿಸರ್ವೇಷನ್ ಕೋಟಾದಲ್ಲಿ ಮಾಡ್ತಾರೆ, ಕಾನೂನು ರೀತಿಯಲ್ಲೇ ಮಾಡ್ತಾರೆ. ಅದು ಪೊಲಿಟಿಕಲ್ ಆಗಿ ಹೇಳ್ತಾರೆ ಅಷ್ಟೇ. ಸರ್, ಈಗ ರಿಸರ್ವೇಷನ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ ಒಂದು ವಿಚಾರವನ್ನು ಕೇಳ್ತೀನಿ. ಈ ಒಳ ಮೀಸಲಾತಿ ವಿಚಾರಕ್ಕೆ ದಲಿತ ಬಲಗೈ ಸಮುದಾಯದ ವಿರೋಧ ಯಾಕೆ ಸರ್?